ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತೀರಾ? ಲಾಜಿಕ್ ಇಲ್ಲದಿರೋ ಥರ ಮಾತಾಡ್ಬಿಡಿ. ಈ ತಮಾಷೆ ಮಾಡೋ ವಿಷಯನ. ಅಣ್ಣ ನಾವ್ಯಾಕೋ ಸುಳ್ಳು ಹೇಳ್ತೀವಿ? ಜೋಕ್ ಮಾಡೋದಾದ್ರೂ ಈ ಮ್ಯಾಟ್ರಲ್ಲಿ ಅದು ನಿನ್ ಜೊತೆ ಈ ತರ ಜೋಕ್ ಮಾಡ್ತೀವಿ ಅಗ್ರಜ. ಬಟ್ ಲಾಜಿಕ್ ಇಲ್ಲದಿರೋ ರೀತಿ ಮಾತಾಡ್ಬೇಡಿ. ಪರಿಯಮ್ಮ ಸ್ವಲ್ಪ ಬೇಜಾರಾಗಿದ್ದಾರ, ಅದು ನಾನು ಒಪ್ಕೋತೀನಿ. ಆದ್ರೆ ಅದನ್ನ ತೀರ ಅವರು ಮನಸ್ಸಲ್ಲಿ ಇಟ್ಕೊಂಡು ಅಮೂಲ್ಯಗೆ ಬೇರೆ ಗಂಡು ನೋಡೋ ಲೆವೆಲ್ಗೆ ಅವ್ರು ಖಂಡಿತವಾಗ್ಲೂ ಹೋಗಲ್ಲ. ಅದಕ್ಕೆ ಅರ್ಥನೇ ಇಲ್ಲ. ಅದು ಅಲ್ಲದೆ ಅವ್ರಿಬ್ಬರನ್ನು ಒಪ್ಸಿತಾನೆ ನಾನು ಅಮೂಲ್ಯ ಬೆರಳಿಗೆ ಉಂಗ್ರನ ತೊಡ್ಸಿದ್ದು. ಹಾಗಿರುವಾಗ ಅವ್ರು ಈ ರೀತಿ ಎಲ್ಲ ಮಾಡೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ, ಹೊಡಿ. ನನಗಂತೂ ಖಂಡಿತ ಸುಳ್ಳು ಅಂತ ಅನ್ಸ್ತಲ್ಲ ಅಗ್ರಜ. ನಿನ್ನ ವಿಷಯ ಯಾರು ಹೇಳಿದ್ರು ಅದನ್ನ ಮೊದಲು ಹೇಳು. ಧ್ರುವ ಕಾಲ್ ಮಾಡಿದ್ದ ಅಗ್ರಜ. ಅವ್ನು ಯಾಕೆ ಸುಳ್ಳು ಹೇಳ್ತಾನೆ? ಅದು ನಿನ್ ಮ್ಯಾಟ್ರಲ್ಲಿ. ಕಾಲ್ ಮಾಡಿದ್ದ? ಸೀರಿಯಸ್ಲಿ? ಕಮಾನ್ ಅಗ್ರಜ, ಐ ಆಮ್ ನಾಟ್ ಕಿಡಿಂಗ್. ಧ್ರುವ ನನಗೂ ಕಾಲ್ ಮಾಡಿದ್ದ ವಿಕ್ರಾಂತ್. ನಾನು ಸುಮ್ಮನೆ ಕಾಂಪ್ರಮೈಸಿಂಗ್ ಟಾಕ್ಸ್ ಮಾತಾಡ್ತಾನೆ ಅಂತ ರಿಸೀವ್ ಮಾಡಲಿಲ್ಲ. ಎಸ್, ಅವನು ನಿನಗೆ ಕಾಲ್ ಮಾಡಿರೋ ವಿಚಾರನೂ ಹೇಳ್ದ ಅಗ್ರಜ. ನಾನು ಅನ್ಕೊಂಡ ಹಾಗೆ ಅವ್ನು ನನ್ನ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂತ ಹೀಗೆಲ್ಲ ಮಾಡಿರ್ಬೋದು ತಾನೆ? ಆಯ್ತು, ಹಾಗೆ ಅನ್ಕೊಳ್ಳೋಣ. ಆದ್ರೆ ಅವನು ಸುಳ್ಳು ಹೇಳಿ ನಿನ್ನ ಇಂಪ್ರೆಸ್ ಮಾಡೋ ಫೂಲಿಶ್ ಕೆಲಸ ಯಾಕೆ ಮಾಡ್ತಾನೆ? ಒಂದ್ ವೇಳೆ ಅವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾದಾಗ ನೀನ್ ಇಂಪ್ರೆಸ್ ಆಗಲ್ಲ ಅಂತ ಗೊತ್ತಿಲ್ದಿರಷ್ಟು ದಡ್ಡನ ಅವನು. ಕಮಾನ್ ಅಗ್ರಜ. ಹೌದು ವೇದಾಂತ್, ನನಗೂ ಯಾಕೋ ಚಾನ್ಸ್ ತಗೊಳ್ಳೋದು ಒಳ್ಳೇದಲ್ಲ ಅನಿಸ್ತಿದೆ. ನಿನ್ನೆ ಫಂಕ್ಷನಲ್ ಆಗಿದ್ದ ಅವಮಾನಕ್ಕೆ ಚಿಕ್ಕಮ್ಮ ಸ್ವಲ್ಪ ಜಾಸ್ತಿನೇ ಹರ್ಟ್ ಮಾಡ್ಕೊಂಡ್ರು. ಚಿಕ್ಕಮ್ಮ ಮೊದಲೇ ಸ್ವಾಭಿಮಾನಿ. ಅವ್ರ ಸ್ವಾಭಿಮಾನಕ್ಕೆ ಬಿಟ್ಬಿದ್ರೆ ಅವ್ರು ಯಾವ ನಿರ್ಧಾರ ಬೇಕಾದ್ರೂ ತಗೊಳ್ತಾರೆ. ನಾವು ಸುಮ್ಮನೆ ಪ್ಯಾನಿಕ್ ಆಗೋದು ಬೇಡ. ವಿಷಯ ಏನು ಅಂತ ನಾವು ಇದರಿಂದ ತಿಳ್ಕೊಬೋದು. ಹೇಗೆ? ವಿಕ್ರಾಂತ್, ಆರ್ತಿನ್ ಕೂಗು. ನಾಳೆ ನಿಜವಾಗ್ಲೂ ಅಮೂಲ್ಯನ ಎಂಗೇಜ್ಮೆಂಟ್ ಆದ್ರೆ ಆರ್ತಿಗ ವಿಷಯ ಖಂಡಿತವಾಗ್ಲೂ ಗೊತ್ತಿರ್ಬೇಕಲ್ವಾ? ಆಯ್ತು ಅಗ್ರಜ. ಬಾಬಾ, ಆರ್ತಿ ನಾಳೆ ಅಮೂಲ್ಯನ ನೋಡೋದಕ್ಕೆ ಗಂಡಿ ಕಡೆಯವ್ರು ಬರ್ತಿದಾರ. ಈ ವಿಷಯ ಇವ್ರಿಗೆ ಹೇಗೆ ಗೊತ್ತಾಯ್ತು? ಈಗ ನಾನು ಏನು ಹೇಳೋದು? ಆರ್ತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಾಳೆ ಗಂಡ್ ಬರ್ತಾ ಇರೋದು ನಿಜಾನಾ? ಹೇಳಾರ್ತಿ, ನಿಜನಾ? ಅಲ್ಲ, ಸಡನ್ ಆಗಿ ಯಾಕಿಂತ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅಮ್ಮ ನನಗೆ ಕಾಲ್ ಮಾಡಿ ಹೇಳಿರೋಳು. ಆದ್ರೆ ಆ ಥರ ಏನೂ ಆಗಿಲ್ಲ. ಈಗಲಾದ್ರೂ ಗೊತ್ತಾಯ್ತೇನಪ್ಪ? ಅಮ್ಮ ಆರ್ತಿಗೆ ವಿಷಯ ತಿಳಿಸಿದೆ, ಅಮೂಲ್ಯ ಗಂಡು ನೋಡ್ತಾರ. ನನ್ಗೆ ಗೊತ್ತು ನೀವೆಲ್ಲ ನನ್ನ ಫೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಬಟ್ ನಾನು ಫೂಲ್ ಆಗಲ್ಲ. ಹೋಗೋ ದಾರಿ ಬೇರೆ ಬೇರೆ ಆದರೂ ಸೇರೋ ಗಮ್ಯ ಒಂದೇ ಆಗಿರಬೇಕು. ಆದರೆ ಇಲ್ಲಿ ಹೊರಟ ದಾರಿ ಒಂದೇ ಆಗಿ ಇಬ್ಬರು ಡೆಸ್ಟಿನಿನೇ ಬೇರೆ ಆಗಿಬಿಟ್ಟಿದೆ ವೇದಾಂತ್. ಈ ಪ್ರೀತಿ ಇದೆಯಲ್ಲ, ಅದು ಹುಟ್ಟೋಕ್ಕೂ ಮುಂಚೆನೇ ಸತ್ತೋಗ್ಬಿಡ್ಬೇಕು. ಆದರೆ ಯಾವತ್ತೂ 4 ದಿನ ಬದುಕು ಮಾತ್ರ ಸಾಯ್ಬಾರ್ದು. ಪ್ರೀತಿಗೆ ಸಾವಿಲ್ಲ ಅಂತ ಅದು ಯಾವ ಮುಟ್ಟಾಳ ಬೊಗಳೆ ಬಿಟ್ಟ ಅಂತ ಅರ್ಥ ಆಗ್ತಿಲ್ಲ. ಪ್ರೀತಿಗೆ ಸಾವಿದೆ, ಅದು ಸಾಯೋದ್ರ ಜೊತೆ ಯಾವುದೊಂದು ಮನ್ಸನ್ನು ಕೂಡ ಸಾಯಿಸ್ಬಿಡುತ್ತೆ. ಈ ಹಾರ್ಟಲ್ಲಿ ಮಾತ್ರ ಪ್ರೀತಿ ಇದೆ ಅನ್ನೋದು ನಾನು ನಂಬಲ್ಲ. ನನ್ನ ಪ್ರಕಾರ ರಕ್ತದ ಕಣದಲ್ಲೂ ಪ್ರೀತಿ ಇರುತ್ತೆ. ಯಾಕೆಂದರೆ ನನಗೆ ಬರೀ ಹೃದಯ ಅಲ್ಲ ವೇದಾಂತ್, ಎಲ್ಲ ಕಡೆ ನೋವಾಗ್ತಿದೆ. ಸತ್ತೋಗೋಷ್ಟು ಹಿಂಸೆ ಆಗ್ತಿದೆ.
ಎಂಥ ಹುಡುಗ ನೀನು. ಕನ್ಸಲ್ಲಿ ಕೂಡ ನಿನ್ನಷ್ಟು ಪರ್ಫೆಕ್ಟ್ ಹುಡುಗನ ಯಾವ ಹುಡುಗಿ ಕೂಡ ಕಲ್ಪನೆ ಮಾಡ್ಕೊಂಡಿರಲ್ಲ. ಆದರೆ ನೀನು ಅದು ಯಾವ ಜನ್ಮದ ಅದೃಷ್ಟನೋ ಏನೋ, ನಾನು ಹುಡುಗ ಆಗಿ ನನ್ನ ಪ್ರೀತಿನ ಒಪ್ಕೊಂಡಿದ್ದೆ, ನನಗೆ ಸಿಕ್ಬಿಟ್ಟಿದ್ದೆ. ಕನ್ಸ್ಗೂ ಕೈಗೆಟಕದ ಕಲ್ಪನೆ ನನ್ನ ಪಾಲಿಗೆ ನನ್ಸೇ ಆಗಿತ್ತು ವೇದಾಂತ್. ಕನಸನ್ನ ಕಣ್ಮುಂದೆ ತಂದಿಡೋ ಜಾದೂಗಾರ ನೀನು. ತಾಜ್ ಮಹಲಿಗೆ ಕರ್ಕೊಂಡು ಹೋಗಿ ಅಪ್ಪ ಅಮ್ಮನ ಎದುರುಗಡೆ, ಅದು ಮೊದಲು ಅವ್ರನ್ನ ಒಪ್ಸಿ ಆಮೇಲೆ ನನ್ನನ್ನು ಮದುವೆ ಆಗ್ತೆ ಅಂತ ಕೇಳಿರೋ ಒನ್ ಆ್ಯಂಡ್ ಓನ್ಲಿ ಜೆಂಟ್ಲ್ಮನ್ ನೀನು. ತುಂಬ ಖುಷಿ ಪಡಬಾರ್ದು ಅಂತಾರಲ್ಲ, ಅದು ಯಾಕೆ ಅಂತ ಈಗ ಅರ್ಥ ಆಗ್ತಿದೆ. ಅವತ್ತು ನಾನು ಹುಚ್ಚಿಡಿಯೋಷ್ಟು ಖುಷಿನ ಅನುಭವಿಸಿದ್ದೆ. ಈಗ ಅದಕ್ಕಿಂತ ಜಾಸ್ತಿ ದುಃಖ ಪಡ್ತಿದ್ದೀನಿ. ನಿನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಕೊಂಡಿದ್ದೆ ವೇದಾಂತ್. ಆದರೆ ನಾನು ನಿನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋ ಅಷ್ಟು ಪುಣ್ಯ ಮಾಡಿರಲಿಲ್ಲ ಅಂತ ಈಗ ಅನಿಸ್ತಿದೆ. ಎಲ್ಲರೂ ಹೇಳ್ತಾರೆ ನನ್ನ ಮನಸ್ಸಿನ ತುಂಬ ನೀನೇ ಇದೆಯಾ ಅಂತ. ಆದರೆ ನನ್ನ ಪಾಲಿಗೆ ನಾನು ಕೂಡ ನೀನೇ ಆಗ್ಬಿಟ್ಟಿದ್ದೆ ವೇದಾಂತ್. ಅಷ್ಟೊಂದು ಆವರಿಸ್ಕೊಂಡಿರೋರನ್ನ ಹೇಗೆ ಆಚೆ ತಳ್ಳಿ? ಇನ್ಯಾರೋ ಗೊತ್ತು ಗುರಿ ಇಲ್ದಿರೋರನ್ನ ಹೇಗೆ ಒಪ್ಕೊಳ್ಳಿ ವೇದಾಂತ್? ಅದರಿಂದ ಏನು ಸಾಧಿಸೋಕ್ಕಿದೆ? ಯಾರು ಸುಖವಾಗಿರ್ತಾರೆ? ಅದು ಒಂದು ಜೀವನನ. ಅದಕ್ಕೆ ಗುಲ್ಗಂಜಿ ಎಷ್ಟಾದ್ರೂ ಬೆಲೆ ಇದೆಯಾ? ಮತ್ತೆ ಸಮಾಜದ ಕಣ್ಣಿಗೆ ನಾನು ಕೈ ಕೊಟ್ಟಿದ್ದ ಹುಡುಗಿರ್ ಸಾಲಿಗೆ ಹೊಸ ಸೇರ್ಪಡೆ ಆಗ್ತೀನಿ ವೇದಾಂತ್. पहला पहला प्यार है, पहली पहली बार है. ಲೇ ಓಲ್ಡ್ ಮೆನು, ಇದು ತಾಜ್ ಮಹಲ್ಗೆ ಹೋಗಿರೋ ಫೋಟೋಸ್ ಅಲ್ವಾ? ಅಮ್ಮ ಫೋಟೋಸ್ ತೋರಿಸು ಅಂದ್ರೆ ತೋರಿಸ್ಲೇ ಇಲ್ಲ. ನೀನಾದ್ರೂ ಫೋಟೋಸ್ ತೋರಿಸೆ, ಅಟ್ಲೀಸ್ಟ್ ತಾಜ್ ಮಹಲ್ಗಾದ್ರೂ ಕರ್ಕೊಂಡು ಹೋಗ್ಲಿಲ್ಲ. ಫೋಟೋಸ್ ಆದ್ರೂ ನೋಡಿ ಖುಷಿ ಪಡ್ತೀನಿ. ಪ್ಲೀಸ್ ಅದಿತಿ, ನಾನು ತೋರಿಸಲ್ಲ, ಬಲವಂತ ಮಾಡಬೇಡ. ತುಂಬಾ ಲೇಟ್ ಆಗಿ ಈ ಪ್ರಶ್ನೆ ಕೇಳ್ತಾ ಇದೀನಂತ ಶಾಕ್ ಆಗ್ಬೇಡಿ ಹೆಂಡತಿ. ಅತ್ತೆ ಮಾವ ಇಬ್ರಿಗೂ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಏನಾರು ಇದೆಯಾ? ಯಾಕೆ ಕೇಳ್ತಿದ್ದೀರಾ? ಮತ್ತಿನೇನ್ರಿ, ಆಗ್ರಾದಲ್ಲಿ ಅಗ್ರಜ ಪ್ರಪೋಸ್ ಮಾಡಿದಾಗ ರೌಡಿನಾದ್ನಿ ಕೈ ಇಟ್ಕೊಂಡು ಅಗ್ರಜನ್ ಕೈ ಮೇಲಿಟ್ಟು ಈ ಅಂತ ಸ್ಮೈಲ್ ಕೊಟ್ಟಿದ್ದಾರೆ. ಇವಾಗ ನೋಡಿದ್ರೆ ಹೊಸ ಗಂಡು ಹುಡುಕ್ತಿದ್ದಾರೆ. ಇದೇನ್ ಕಾಮಿಡಿ ಅನ್ಸಲ್ವಾ? ಅದು ವಿಕ್ಕಿ. ಇನ್ನೇನದು, ನಮ್ಮ ಮನೆಗ್ ಬಂದಾಗ ಅದ್ ಯಾವಳ ಬಾಯಿಗೆ ಬಂದಾಗ ಮಾತಾಡದ್ಲು ಅಂತ ಅಗ್ರಜನ್ ಮೇಲೆ ಕೋಪ ಮಾಡ್ಕೊಂಡು ಹೋದ್ರೆ ಹೇಗೆ ಹೇಳಿ? ಅದ್ ಬಿಡಿ, ನಿಮಗೂ ಒಂದು ಮಾತು ಹೇಳ್ದೆ ಅವ್ರು ಈ ತರ ಮಾಡ್ತಿರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅಂತ ತಪ್ಪು ನಾವೇನ್ ಮಾಡಿದೀವಿ ಅಂತ? ಅಗ್ರಜನ ಮತ್ತೆ ರೌಡಿನಾದ್ನಿನ ಒಂದ್ ಮಾಡೋದಕ್ಕೆ ನಾನು ಭಾವ ಆದ್ಯ ರಕ್ತ ಸುರ್ಸೋದೊಂದು ಬಾಕಿ ಇತ್ತು ಅಷ್ಟೇ. ನಿಮ್ ತಂಗಿಗೆ ನಮ್ಮ ಅಗ್ರಜನ ಮದ್ವೆ ಆಗ್ತೀಯ ಅಂತ ಪ್ರಪೋಸ್ ಮಾಡಿಸೋಷ್ಟರಲ್ಲಿ ನಮ್ ಜೀವ ಬಾಯಿಗೆ ಬಂದಿತ್ತು. ಇನ್ನೇನೆಲ್ಲ ಸರಿ ಆಯ್ತು, ನಮ್ಮನೆ ಭೂಪ ಪ್ರಪೋಸು ಮಾಡ್ಬಿಟ್ಟ, ಮದ್ವೆ ತಯಾರಿ ಶುರು ಅನ್ನೋಷ್ಟರಲ್ಲಿ ಹೊಸ ಡ್ರಾಮಾ ಶುರುವಾಗಿದೆ. ಈಗಾಗಲೇ ನಾವು ತುಂಬಾ ತಮಾಷೆ ಮಾಡಿರೋದ್ರಿಂದ ಮ್ಯಾಟ್ರು ಸೀರಿಯಸ್ ಅಂತ ಹೇಳಿದ್ರು ನಾವು ನಂಬ್ತಿಲ್ಲ. ನಿಮ್ಗಾದ್ರೂ ವಿಷಯ ಗೊತ್ತಿದ್ರೆ ನೀವು ಹೇಳೋದನ್ನ ಅಗ್ರಜ ನಂಬ್ತಿದ್ದ. ಅತ್ತೆ ಮಾವ ನಿಮ್ಮಿಂದನೂ ಈ ವಿಷಯ ಯಾಕೆ ಮುಚ್ಚಿಟ್ರು ಅನ್ನೋದೇ ದೊಡ್ಡ ಮಿಸ್ಟ್ರಿ ಆಗಿದೆ ನನಗೆ. ನಾನು ನಿಮ್ಮ ಹತ್ರ ಮತ್ತೆ ಭಾವನ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ ವಿಕ್ಕಿ. ಲೇ ಅಂಜು, ಈ ಹಳೆ ಮುದ್ಕಿ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿಲ್ವಾ? ಇಲ್ವಲ್ಲ, ಯಾಕೆ? ಇಲ್ಲ ಕಣೆ, ನಾವು ರಾಧಾ ಅತ್ತ ಮನೆಯಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರು ನಾರ್ಮಲ್ ಆಗಿಲ್ಲ. ನೀನ್ ಅದನ್ನಾದ್ರೂ ಅಬ್ಸರ್ವ್ ಮಾಡಿದ್ಯಾ? ಇಲ್ಲ ಕಣೆ, ನನ್ಗೇನೋ ಹಾಗೆ ಅನ್ಸ್ಲಿಲ್ಲ. ಇಲ್ಲ ಕಣೆ, ಏನೋ ಸಮಸ್ಯೆ ಆಗಿದೆ. ಯಾಕಂದ್ರೆ ಹಳೆ ಮುದ್ಕಿ ಫೋನಲ್ಲಿ ಏನೋ ಸ್ಪೆಷಲ್ ಇದೆ, ಮನೆಗೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ಲು. ಆದ್ರೆ ಇಲ್ಲಿ ಬಂದ್ಮೇಲೆ ಕೇಳಿದ್ರೆ ಏನು ಇಲ್ಲ ಅಂತ ಅಂದ್ಬಿಟ್ಲು. ಏನೋ ದೊಡ್ಡದಾಗಿ ಬೆಳವಣಿಗೆ ಆಗಿದೆ ಕಣೆ. ನಮ್ ಬೆನ್ ಹಿಂದೆ ಏನೋ ದೊಡ್ಡ ವಿಷಯ ನಡೀತಿದೆ ಅಂಜು. ಹೌದಾ? ನಮ್ಮಿಂದ ಯಾಕೆ ಮುಚ್ಚಿಡ್ತಾರೆ? ಅಂತದ್ ಏನ್ ನಡೀತಿದೆ ಅಕ್ಕ? ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಹಳೆ ಮುದ್ಕಿ ಫೋನಲ್ಲಿ ತಾಜ್ ಮಹಲ್ ಫೋಟೋ ನೋಡ್ತಿದ್ಲು. ನನಗೂ ತೋರ್ಸು ಅಂದ್ರೆ ಅದನ್ನ ತೀರಾ ವಿಚಿತ್ರವಾಗಿ ತೋರ್ಸಕ್ಕಾಗಲ್ಲ, ಬಲವಂತ ಮಾಡ್ಬೇಡ ಅಂತ ಮುಚ್ಚಿಟ್ಬಿಟ್ಲು. ನಮ್ಮ ಹಳೆ ಮುದ್ಕಿ ಈಗ ಆಡೋದಕ್ಕೆ ಚಾನ್ಸೇ ಇಲ್ಲ. ಏನೋ ಸಮಸ್ಯೆ ಆಗಿದೆ.
ನೀನ್ ತಾಜ್ ಮಹಲ್ ವಿಷಯ ಹೇಳಿದ್ಮೇಲೆ ನನಗೂ ನೀನ್ ಹೇಳೋದು ಹೌದು ಅನ್ಸ್ತಿದೆ ಕಣೆ. ಯಾಕೆ ಅಂದ್ರೆ ನಾನು ಅಪ್ಪ ಅಮ್ಮನ ಹತ್ರ ಹೋಗಿ ತಾಜ್ ಮಹಲ್ ಫೋಟೋಸ್ ತೋರಿಸಿ ಅಂದ್ರೆ ಸರಿಯಾಗಿ ರೆಸ್ಪಾಂಡೇ ಮಾಡ್ಲಿಲ್ಲ. ಏನೋ ಹೇಳಿ ಇಬ್ರು ಅವಾಯ್ಡ್ ಮಾಡ್ಬಿಟ್ರು. ಅಲ್ಲಿಗೆ ಕನ್ಫರ್ಮ್, ಈ ತಾಜ್ ಮಹಲ್ ಎಲ್ಲ ಏನೋ ಎಡವಟ್ ಆಗಿದೆ, ಅದನ್ನೇ 3 ಜನನ ಮುಚ್ಚಿಡ್ತಾ ಇದ್ದಾರೆ. ಕರೆಕ್ಟು, ಏನೋ ದೊಡ್ಡ ಸಮಸ್ಯೆ ಇದೆ. ಇಲ್ಲ ಅಂದ್ರೆ ನಮ್ಮ ಹತ್ರ ಅವನ್ನೆಲ್ಲ ಯಾಕೆ ಮುಚ್ಚಿಡ್ತಾ ಇದ್ರು? ಕರೆಕ್ಟ್, ವಿಷಯ ಏನು ಅಂತ ಕಂಡುಹಿಡಿಬೇಕು. ಅದಂತ ಕಷ್ಟ ಏನಿಲ್ಲ. 3 ಜನದಲ್ಲಿ ಯಾರಾದ್ರೂ ಒಬ್ರು ಫೋನ್ ನೋಡಿದ್ರು ಸೀಕ್ರೆಟ್ ಆಚೆ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಈಗ ಟಾರ್ಗೆಟ್ ಅಮ್ಮು ಅಕ್ಕ. ಎಸ್, ಹಳೆ ಮುದ್ಕಿ. ನಡಿ ನಡಿ. ಬನ್ರಿ ಹೆಂಡತಿ, ಬನ್ನಿ, ಹೇಳಿ. ಯಾಕೆ ಆರ್ತಿ ನಾ ಕೇಳ್ಕೊಂಡ್ಬರ್ತಿದ್ಯಾ? ರೀ ಹೆಂಡತಿ, ಅವಾಗ್ಲೇ ಹೇಳಿದ್ರಲ್ಲ, ಆ ವಿಷಯ ಹೇಳ್ರಿ ಬೇಗ. ವಿಕ್ಕಿ ಅವ್ರೆ, ನೀವೀಗ ಸಡನ್ ಇನ್ನು ಎಷ್ಟು ಲೇಟ್ ಮಾಡ್ಬೇಕು ಅಂತ ಅಗ್ರಜಂಗ್ ಹೇಳಿ ಆ ವಿಷಯನ. ಕ್ರಾಂತ್, ಯಾಕೆ ಆರ್ತಿಗೆ ಹಿಂಸೆ ಮಾಡ್ತಿದ್ಯಾ? ಏನ್ ವಿಷಯ ಏನು ಅಂತ ಗೊತ್ತಾದ್ರೆ ನಿನಗೆ ಹಿಂಸೆ ಆಗುತ್ತೆ ಅಗ್ರಜ. ಹೆಂಡತಿ ಹೇಳ್ರಿ. ಅದು ಬಾವಾ, ನಿಮ್ಮ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಬಾವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸುಳ್ಳು ಹೇಳಿದ್ಯಾ? ಅದು ನೀನು? ಮೊದಲು ವಿಷಯ ಏನು ಅಂತ ಹೇಳು. ಅದೇ ಬಾವಾ, ಅಮ್ಮಗೆ ಬೇರೆ ಗಂಡು ನೋಡ್ತಾ ಇಲ್ಲ ಅನ್ನೋದು ಸುಳ್ಳು ಬಾವಾ. ಏನ್ ಹೇಳ್ತಿದ್ಯಾ ಆರ್ತಿ? ಅಮೂಲ್ಯಗೆ ಬೇರೆ ಹುಡುಗನ್ ನೋಡ್ತಿದಾರ? ನಾನ್ಸೆನ್ಸ್, ಇದು ಸಾಧ್ಯನೇ ಇಲ್ಲ. ಆದರೆ ಅದು ಸತ್ಯನೇ ಬಾವಾ. ಅಮ್ಮನೇ ನನಗೆ ಕಾಲ್ ಮಾಡಿ ಹೇಳಿದ್ಲು. ನನಗಿದು ನಂಬೋದಕ್ಕೆ ಆಗ್ತಿಲ್ಲ. ಮತ್ತೆ ಅದನ್ನ ಕಾಲ್ ಮಾಡಿ ಹೇಳಿದ್ರು, ನೀನ್ ಯಾಕೆ ಸುಮ್ಮನೆ ಇದ್ದೆ? ನಾನು ಮೊದಲೇ ಹೇಳ್ಬೇಕು ತಾನೆ? ಹೇಳ್ಬಾರ್ದು, ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಮ್ಮ ಕಟ್ನಿಟ್ಟಾಗಿ ಹೇಳ್ಬಿಟ್ಲು. ಅದಕ್ಕೆ ಹೇಳಲಿಲ್ಲ ಬಾವಾ, ಸಾರಿ. ಇದನ್ನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. I can't tolerate this. ಅಗ್ರಜ, ಎಲ್ಲಿಗೆ ಹೋಗ್ತಿದ್ಯಾ? ಅಮೂಲ್ಯ ಮನೆಗೆ. ಇಲ್ಲ, ಒಂದು ನಿಮಿಷ ಮುಗಿ. ನೀನು ಗೋವಾದ ಎಸಿ ಹೇಳಿ ನೇನೇನು ಅನ್ಕೊಂಡೆ. ಡೈನೋಸಾರಸ್ ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಅಲ್ಲಿ ಹೋಗಿ ಪಟ್ಟಕ್ಕಂತ ತರಬೋದಿತ್ತು ತಾನೆ. ಡೈರೆಕ್ಟಾಗಿ ತೊಗೊಂಡ್ಬಂದ್ರೆ ಅವ್ಳು ಕಣ್ಣು ಮುಂದೆ ನಾವು ಬಿಡ್ತಾ ಇದ್ವಿ. ಅವಳು ನಮ್ಮನ್ನ ನೋಡಿ ಬಡ 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 ಅಂತ ಬಾರಿಸ್ಬಿಡ್ತಿದ್ಲು ಅಷ್ಟೇ. ಅಷ್ಟು ಗೊತ್ತಾಗ ನಿಮಗೆ? ಆಯ್ತಾಯ್ತು, ಅದಕ್ಕೂ ಚಿಲ್ಲ ಮಾಡಬೇಡ. ಈಗ ಹೇಗೆ ಫೋನ್ ಎಗರಿಸೋದು ಅಂತ ಯೋಚನೆ ಮಾಡು. ನಾನೇನು ಯೋಚನೆ ಮಾಡೋದು? ನೀನು ಸೀನಿಯರ್ ತಾನೆ, ನೀನೇ ಯೋಚನೆ ಮಾಡು. ಏನಾಗಲ್ಲ, ಫೋನ್ ಎತ್ಕೊಂಬಾರೆ. ಲೂಸ್ ಥರ ಆಡ್ಬೇಡ. ಅವಳಿಗೆ ಡೌಟ್ ಬಂದಿರೋದಕ್ಕೆ ಕೈಯಲ್ಲಿ ಫೋನ್ ಇಟ್ಕೊಂಡು ಮಲಗಿರೋದು.
ಫೋನ್ ಮುಟ್ಟಿದ್ರೆ ಅವಳಿಗೆ ಎಚ್ಚರ ಆಗಿ ನಮ್ಮನ್ನ ಅಟ್ಟಾಡ್ಸ್ಬಿಡ್ತಾಳೆ ಅಷ್ಟೇ. ಮೊದಲೇ ಸ್ವಲ್ಪ ಲೂಸು, ಅವಳ ಹತ್ರ ಸಿಕ್ಕಾಕೊಳ್ಳೋದು ಬೇಕಾ? ಅದು ನಿಜಾನೇ, ಮೊದಲೇ ಲೂಸು, ಇವಾಗ ಬೇರೆ ತಲೆ ಕೆಟ್ಟಿದೆ. ಕುಟ್ಕೆ ಮೇಲೆ ಕಾಲಿಟ್ಟು ಪಚ ಪಚ ಅಂತ ತುಳಿಯೋಕ್ಕೂ ಹೆಸಲ್ಲ ಹಳೆ ಮುದ್ಕಿ. ನಮ್ಮ ವರ್ಷನ್ ಕಂಟಿನ್ಯೂ ಮಾಡಿ ಸಾಕು, ಬೇರೆ ಏನಾದರೂ ಹೊಳೆಯುತ್ತಾ ನೋಡೇ ಬಿಡ್ಲಿಲ್ಲ. ಬಿಲ್ಡಪ್ ಯಾಕೋ ಓವರ್ ಆಯ್ತು ಕಣೆ. ನಾವಿಬ್ರು ಜಂಟಿ ಕಾರ್ಯಾಚರಣೆಯಲ್ಲಿ ಇದೀವಿ ಅಂತ ಮರಿಬೇಡ. ನಮ್ಮಿಬ್ರು ದುಶ್ಮನಿ ಏನೇ ಇದ್ರು ಈ ಮಿಷನ್ ಕಂಪ್ಲೀಟ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಈಗ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್. ಏನು ಎಸ್ಕೇಪ್ ಅಂದ್ರೆ ಇಲ್ಲಿಂದ ಎಸ್ಕೇಪ್ ಆಗೋಣ. ಇವಳ ಮೊಬೈಲ್ ಇಲ್ಲ ಅಂದ್ರೆ ಏನಾಯ್ತು, ಅಮ್ಮನ ಮೊಬೈಲ್ ಎಗ್ರಿಸೋಣ. ಸೀರಿಯಸ್ಲಿ ಆಗತ್ಯಾ? ನಿನಗೆ ಇದಕ್ಕಿಂತ ಬೆಟರ್ ಪ್ಲಾನ್ಸ್ ಇದೆಯಾ? ದೇವ್ರಾಣಿ ಇಲ್ಲ ಕಣ. ದೆನ್ ಜಸ್ಟ್ ಫಾಲೋ ಮೈ ಆರ್ಡರ್ಸ್. ಆ ಫೋನ್ ಸಿಕ್ಕಿದ್ರೆ ತಾಜ್ ಮಹಲ್ ಫೋಟೋಸ್ ಅದರಲ್ಲಿರುತ್ತೆ. ಫೋಟೋ ಸಿಕ್ಕಿದ್ರೆ ಸೀಕ್ರೆಟ್ ಸಿಕ್ತಂಗೆ. ಸರಿ ನಡಿ ನಡಿ. ಏನ್ರಿ ಅದು? ಅದೇ ನೀವಿಬ್ರು ಮುಖಾಭಿನಯ ಮಾಡ್ತಿದ್ದೀರಲ್ಲ ಅದು. ನೀನು ಅಡುಗೆ ಮಾಡ್ತಿದ್ದಲ್ಲ, ಏನಾದ್ರು ಹೆಲ್ಪ್ ಬೇಕಂತ ಕೇಳಕ್ಕಂತ ಬಂದ್ವಿ. ಹೇಳೋದನ್ನ ಸ್ವಲ್ಪ ನಂಬುತ್ತಾರೆ ಹೇಳು. ನಾನೇ ಜೀವ ಹೋಗ್ತಾ ಇದೆ, ಸ್ವಲ್ಪ ಸಹಾಯ ಮಾಡಕ್ ಬಂದ್ರೆ ಅಂದ್ರೆ ಬರಕ್ಕೆ ಅಳ್ತೀರಾ? ಅಂಥದ್ರಲ್ಲಿ ಈಗ ನೀವೇ ಸಹಾಯ ಮಾಡಕ್ ಬಂದ್ಬಿಟ್ರಾ? ನನಗೆ ನಿಮ್ಮಷ್ಟು ಬುದ್ಧಿ ಇಲ್ಲದೆ ಇರಬಹುದು, ಆದ್ರೆ ದಡ್ಡಿ ಅಲ್ಲ. ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೋಗಿ. ಬಂದಿರೋ ಹೈವೇಗೆ ಟೋಲೇ ಇಲ್ಲ. ನಡಿ ಅಂಜು. ಏನೇ ಹಾಗಂದ್ರೆ? ಏನಿಲ್ಲ. ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ, ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ. ನಾವೇ ಹೆಲ್ಪ್ ಮಾಡ್ತೀವಿ ಅಂತ ಬಂದಾಗ ಡೈಲಾಗ್ ಹೊಟ್ಟು ಕಳಿಸ್ತೀಯ, ಆಮೇಲೆ ನಮ್ ಹೆಲ್ಪೇ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯ. ಆಯ್ತು ಬಿಡು, ನನ್ನ ಫ್ರೆಂಡ್ಗೊಂದು ಕಾಲ್ ಮಾಡ್ಬೇಕು, ಅದಕ್ಕೆ ನೀನ್ ಫೋನ್ ತಗೊಳ್ತೀನಮ್ಮ. ಆಯ್ತಾಯ್ತು, 10 ನಿಮಿಷದಲ್ಲಿ ಮಾತು ಮುಗಿಸು. ಜಾಸ್ತಿ ಸುದ್ದಿ ಕತೆ ಗೀತೆ ಎಲ್ಲ ಮಾತಾಡದೆ ತಲೆ ಮೇಲೆ ತಟ್ಬಿಡ್ತೀನಿ. ಬಂದ ಆಯ್ತಮ್ಮ, ಮಾತಾಡಲ್ಲ, ನಾನು ನೋಡ್ಕೊಳ್ತೀನಮ್ಮ. ಅಯ್ಯೋ ಅಕ್ಕ, ಇದೆಲ್ಲ ಆಗ್ರಕ್ಕೆ ಸಂಬಂಧಪಟ್ಟಿದ್ ಒಂದ್ ಫೋಟೋನೂ ಇಲ್ವಲ್ಲೇ? ನಾವು ರಂಗೋಲಿ ಕೆಳಗ್ ನುಗ್ಗೋ ಜನ ಅಂತ ಅಮ್ಮ ಚಾಪೆ ಮೇಲೆ ರಂಗೋಲಿ ಹಾಕಿ ಬ್ರಿಲಿಯಂಟ್ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಎಲ್ರು ಚಿಗುರ್ಕೊಂಡ್ಬಿಟ್ಟಿದ್ದಾರೆ ಅಂಜು. ನಮ್ಗಿಂತ ಫಾರ್ವರ್ಡ್ ಆಗ್ಬಿಟ್ಟಿದ್ದಾರೆ. ಹೌದು ಕಣೆ, ನಂಗೂ ಹಾಗೆ ಅನ್ಸ್ತದೆ. ನಡಿ ಫೋನ್ ವಾಪಸ್ ಇಟ್ ಬರೋಣ. ಅಮ್ಮ ಫೋನ್ ತಗೋ. ಅಯ್ಯೋ, ಇಷ್ಟು ಬೇಗ ಮಾತು ಮುಗ್ದೋಯ್ತಾ? ಅಯ್ಯೋ, ಮಾತು ಶುರು ಆದ್ರೆ ತಾನೆ ಮುಗಿಯೋಕೆ. ಅವ್ಳು ಫೋನೇ ಪಿಕ್ ಮಾಡಿಲ್ಲ. ನಾನು ನಿಮ್ಮಮ್ಮ ಕಂಡ್ರೆ ಫೋಟೋಗಳನ್ನ ಹೇಗೆ ನೋಡಿದಿರೋ ಹಾಗೆ ಫೋನ್ನಲ್ಲಿ ಇಡಬೇಕು ಅಂತ ಪಕ್ಕದ ಮನೆ ಸುಶೀಲಮ್ಮನ ಹತ್ರ ಕಲ್ತ್ಕೊಂಡಿದ್ದೀನಿ, ಗೊತ್ತಾ? ಏನಿದು ಬಜಾರಿ? ನೀನದು ನನ್ನ ವಿಷಯ ಹೇಳ್ಬೇಕು ತಾನೆ. ಯಾರು ನನ್ನ ವಿಷಯ ಹೇಳಿಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? 2 ಡೇಸ್ ಇಂದ ನನಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೇನೆ. ಒಂದು ಕಾಲ್ಗೆ ಅದು ರೆಸ್ಪಾಂಡ್ ಮಾಡ್ತೀಯಾ? ಈ ವೇದಾಂತ್ ವಸಿಷ್ಠ ಯಾವ ಹುಡುಗಿನೂ ಕಣ್ಣೆತ್ತು ಕೂಡ ನೋಡ್ದವನು. ನೀನು ನಾನು ಎಷ್ಟು ಹಚ್ಕೊಂಡೆ, ಎಷ್ಟು ಇಷ್ಟಪಟ್ಟು, ಎಷ್ಟು ಪ್ರೀತಿಸ್ತೆ, ನಿನಗೆ ಗೊತ್ತಿಲ್ವಾ? ಏನಿದು ಸಡನ್ ಸೈಲೆನ್ಸ್? ಇಷ್ಟು ಸೈಲೆಂಟ್ ಆಗಿದ್ರೆ ಚಿಕ್ಕ ವಿಷಯ ಕೂಡ ತುಂಬಾ ದೊಡ್ಡದಾಗ್ಬಿಡುತ್ತೆ ಅಮೂಲ್ಯ. ಅಂಥದ್ರಲ್ಲಿ ಇಷ್ಟು ದೊಡ್ಡ ವಿಚಾರದಲ್ಲಿ ಇಷ್ಟೊಂದು ಸೈಲೆನ್ಸ್ ಮೇಂಟೈನ್ ಮಾಡ್ತಿದ್ದೀನ ಅಮೂಲ್ಯ. ನಿನ್ಗೆ ಹೇಗಾದ್ರೂ ಮನ್ಸು ಬರುತ್ತೆ ಅಮೂಲ್ಯ? ನಾನು ನೀನು ಸೇರಿ ಎಂತೆಂಥ ಸಿಚುವೇಶನ್ ಹ್ಯಾಂಡಲ್ ಮಾಡಿಲ್ಲ. ಇಬ್ರು ಕೂತ್ ಮಾತಾಡೋಣ, ಇದಕ್ಕೆ ಸೊಲ್ಯೂಷನ್ ಹುಡ್ಕೋಣ. ಸಂಬಂಧಪಟ್ಟವ್ರ ಹತ್ರ ಕೂತು ಇದ್ರ ಬಗ್ಗೆ ವಿಚಾರ ಮಾಡೋಣ. ನಮ್ಮಿಬ್ಬರ ಮಧ್ಯೆ ಇಷ್ಟು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗ್ತದೆ.
ಈಗ ನೀನು ತುಂಬಾ ಸೈಲೆಂಟ್ ಆಗಿದೆಯಲ್ವಾ? ಇಟ್ಸ್ ನಾಟ್ ಫೇರ್ ಅಮೂಲ್ಯ. ಈ ವೇದಾಂತ್ ಲೈಫಲ್ಲಿ ಅಮೂಲ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ನಿನಗೋಸ್ಕರ ನಾನು ಸಂಪಾದನೆ ಮಾಡಿರೋ ಹೆಸರು, ಆಸ್ತಿ, ಕಂಪನಿ ಎಲ್ಲವನ್ನೂ ಬಿಟ್ಟು ಬರ್ತೀನಿ ಅಮೂಲ್ಯ. ನೀವು ಯಾವುದನ್ನು ಕಳ್ಕೊಂಡ್ರು ನನಗೆ ಫೀಲ್ ಆಗೋದಿಲ್ಲ ಅಮೂಲ್ಯ. ನಾನು ನಿನ್ನ ಜೊತೆ ಮಿಡಲ್ ಕ್ಲಾಸ್ ಜೀವನ ಬದುಕೋದಕ್ಕೂ ರೆಡಿ ಇದ್ದೀನಿ. ನನಗೆ ನೀನ್ ಬೇಕು ಅಮೂಲ್ಯ, ನೀನ್ ಬೇಕು. ಇರೋ ಜೀವನನೇ ಅಲ್ಲ ಅಮೂಲ್ಯ.